ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಯ್ಯೋ ಅಮ್ಮ, ಅದು ಅದು ನನ್ನ ಪರ್ಸನಲ್ ಫೋನು. ಇದು ನನ್ನ ಕೆಲ್ಸದ ಫೋನು, ಡೆಲಿವರಿಗೆ ಅಂತ ಕೊಟ್ಟಿರೋದು. ಓ, ಇದು ನಿಮ್ ಫೋನಾ? ಸರ್ಸು ನೋಡ್ದಾ? ಓ ಸಂತೋಷ, ಕರೆಕ್ಟ್ ಟೈಮಿಗೆ ಬಂದ್ರಿ. ಇಲ್ಲ ಅಂದಿದ್ರೆ ಇವರಿಬ್ರು ನನ್ನ ಕಿತ್ತು ತಿನ್ಬಿಟ್ಟಿರೋರು ಅಷ್ಟೇ. ದೀಪಾ, ಏನ್ ಮಾಡ್ತಿದ್ಯಾ? ಅವ್ರ ಫೋನ್ ಅಂತ ಗೊತ್ತಾಯ್ತಲ್ವಾ? ಕೊಡಿಲಿ ತಗೊಳ್ಳಿ. ಸರಿ, ಬರ್ತೀನಿ. ಬಾಯ್. ಒಂದ್ ನಿಮಿಷ ನಿಂತ್ಕೊಮ್ಮ. ಇದ್ ನಿಂದೆ ಫೋನು ಅಂತ ಹ್ಯಾಗ್ ನಂಬೋದು? ಸರ್ಸು, ಏನ್ ಕೇಳ್ತಾ ಇದ್ಯಾ? ಹೇಳಿಲ್ವಾ ಅವರು ಅವ್ರದೇ ಫೋನು ಅಂತ? ನಾನು ಅವಳನ್ನ ಕೇಳ್ತಾ ಇದ್ದೀನಿ, ನೀನು ಸುಮ್ಮನೆ ನಿಂತ್ಕೋ. ಹೇಳಮ್ಮ, ಈ ಫೋನ್ ನಿಂದೆ ಅಂತ ಹ್ಯಾಗ್ ನಂಬೋದು? ಅಮ್ಮ, ಇದು ನನ್ನ ಫೋನ್ ಆಗಿರೋದಕ್ಕೆ ತಾನೇ ನಾನು ಮತ್ತೆ ಇಲ್ಲಿಗೆ ಫೋನ್ ತಗೊಳಕ್ಕೆ ಅಂತ ಬಂದಿರೋದು. ಇಲ್ಲ ಅಂದಿದ್ರೆ ನಾನು ಯಾಕೆ ಬರ್ತಿದ್ದೆ? ಪಾಯಿಂಟ್. ನೋಡು ಸರ್ಸು, ಕರೆಕ್ಟಾಗಿ ಹೇಳಿದಾರಲ್ಲ ಅಲ್ವಾ ಕೃಷ್ಣವೇಣಿ ಅವರೇ? ಕೃಷ್ಣವೇಣಿ ಅವರೇ, ನಿನ್ನೆಯಿಂದ ಫೋನ್ ಇಲ್ಲೇ ಬಿಟ್ಟಿದ್ರಿ. ನಿಮ್ಗೆ ಎಷ್ಟು ಕೆಲಸ ಹಾಳಾಯ್ತೋ ಏನೋ. ಹೊಡಿ ನೀವು. ಹೌದು, ತುಂಬಾ ಕೆಲಸ ಹಾಳಾಗಿದೆ. ಈ ಫೋನ್ ಅದೆಲ್ಲಿ ಬಿಟ್ಟಿದ್ದೀನೋ ಅಂತ ನಾನು ತುಂಬಾ ಹುಡ್ಕಾಡ್ದೆ. ತುಂಬಾ ಸಲ ಕಾಲು ಮಾಡಿದೆ, ಆದ್ರೆ ಯಾರು ಪಿಕ್ಕೇ ಮಾಡ್ಲಿಲ್ಲ. ಆದ್ರೆ ಅಮ್ಮ, ನೀವು ಕೊನೆಗೆ ರಿಸೀವ್ ಮಾಡಿ ನಾನು ಧ್ರುವನ್ ತಾಯಿ ಅಂತ ಹೇಳಿದ್ರಲ್ಲ, ಆಗ್ಲೇ ನನಗೆ ಗೊತ್ತಾಗಿದ್ದು ನನ್ನ ಫೋನು ಇಲ್ಲೇ ಬಿಟ್ಟಿದ್ದೀನಿ ಅಂತ. ಮತ್ತ್ಯಾಕೆ ನನ್ನ ಧ್ವನಿ ಕೇಳಿದ ತಕ್ಷಣ ಕಟ್ ಮಾಡಿಬಿಟ್ಟೆ? ಅದು ನನ್ನ ಫೋನ್ದು ಬ್ಯಾಟ್ರಿ ಡೌನ್ ಆಗೋಯ್ತು. ಮತ್ತೆ ನಾನು ನಿಮಗೆ ಫೋನ್ ಮಾಡೋದೇ ಮರ್ತ್ಬಿಟ್ಟೆ. ಹೇಗಿದ್ರು ಫೋನ್ ಇಲ್ಲೇ ಇರುತ್ತಲ್ವಾ, ಅದಕ್ಕೆ ನೇರವಾಗೇ ಬಂದೆ ಅಮ್ಮ. ಸರ್ಸು, ಇವಾಗ ನಿನ್ನೆಲ್ಲ ಡೌಟ್ ಕ್ಲಿಯರ್ ಆಯ್ತಾ? ಕೃಷ್ಣವೇಣಿ ಅವರೇ, ನೀವು ಹೊಡಿ, ನಿಮ್ಗೆ ಲೇಟ್ ಆಯ್ತು. ಹೊಡಿ. ಸರ್ಸು, ಅವರೆಲ್ಲ ಕ್ಲಿಯರ್ ಮಾಡಿದ್ರು ತಾನೆ, ಇವಾಗ ಇನ್ನೂ ಏನು ಪ್ರಶ್ನೆ ಇದೆ? ಹೊಡಿ ಕೃಷ್ಣವೇಣಿ ಅವರೇ. ಆಯ್ತಮ್ಮ, ಬರ್ತೀನಿ. ಸರ್ಸು, ಪಾಪ ಅವ್ರೇನ್ ಬೇಜಾರು ಮಾಡ್ಕೊಂಡ್ರು ಏನೋ. ಒಂದ್ ನಿಮಿಷ ಇರು, ನಾನು ಕಳಿಸ್ಬಿಟ್ಟು ಬರ್ತೀನಿ. ಕೃಷ್ಣವೇಣಿ ಅವರೇ, ಕರೆಕ್ಟ್ ಟೈಮಿಗೆ ಬಂದು ನಮ್ಮನ್ನು ಕಾಪಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ ಧ್ರುವ ಅವರೇ, ನಾನು ಮೈನನ್ ಫೋನ್ಗೆ ಕಾಲ್ ಮಾಡಿದಾಗ ನಿಮ್ಮಮ್ಮ ಮಾತಾಡಿದ್ರು. ಆಗ್ಲೇ ನನಗೆ ಡೌಟ್ ಬಂತು, ಎಲ್ಲಿ ಮೈನಾ ನಿಮ್ಮಮ್ಮನ ಹತ್ರ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೋ ಅಂತ. ಅದಕ್ಕೆ ಒಂದ್ಸಲ ಡೈರೆಕ್ಟ್ ಆಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೇಗೋ ಏನೋ ಬಂದ್ರಲ್ವಾ? ಸತ್ಯ, ಥ್ಯಾಂಕ್ ಯು ಸೋ ಮಚ್, ನಮ್ಮನ್ನು ಕಾಪಾಡಿದ್ರಿ. ಸರಿ, ಫೋನ್ ತಗೊಳ್ಳಿ. ಮೈನಾ ಹುಷಾರು. ನಾನು ನೋಡ್ಕೋತೀನಿ. ಓಕೆ, ಬಾಯ್. ದಯವಿಟ್ಟು ನನ್ನ ಕ್ಷಮಿಸಿ. ನನ್ನಿಂದ ನೀವೆಲ್ಲರೂ ಕಾಲಿಗೆ ಬೀಳಂಗಾಗ್ತೈತೆ, ಪೈಜಲ್ಲಿ ಒತ್ತಡಂಗಾಗ್ತೈತೆ. ಅಯ್ಯೋ, ಹಾಗೆಲ್ಲ ಏನಿಲ್ಲ ಮೈನವ್ರೆ, ಹಾಗೆ ಯೋಚನೆ ಮಾಡಬೇಡಿ. ಏನ್ ಯೋಚನೆ ಇಲ್ಲ? ನಿಮ್ಮಮ್ಮ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಟವ್ರೆ. ಆ ನಂಬಿಕೆ ನನ್ನಿಂದ ಹಾಳಾಗೋದು ನನ್ಗಿಷ್ಟ ಇಲ್ಲ. ಮುಂದೊಂದು ದಿನ ಅದರಿಂದ ಸಮಸ್ಯೆ ಆಗೋದು ನನ್ಗಿಷ್ಟ ಇಲ್ಲ. ಅದಕ್ಕೆ ನನ್ನ ಬಿಟ್ಬಿಡಿ, ನಾನು ಹೊರಟೋಗ್ತೀನಿ. ಎಲ್ಲಿ ಹೋಗ್ತೀರಾ? ಗೊತ್ತಿಲ್ಲ, ಆದ್ರೆ ನಿಮ್ಗೆ ಹಿಂಸೆ ಕೊಡಕ್ಕೆ ನನಗೆ ಮನ್ಸಾಗ್ತಿಲ್ಲ. ಮೈನವ್ರೆ, ನಂಗೆ ಸುಮ್ಮನೆ ಕೋಪ ಬರ್ಸ್ಬೇಡಿ. ನಾ ಸಿಕ್ಕಾಕೊಂಡ್ರೆ ನಮ್ಮಮ್ಮನ ನಂಬಿಕೆ ಕಳ್ಕೊಳ್ತೀವಿ, ಅದು ನಿಜ, ನನಗೂ ಗೊತ್ತಿದೆ. ಆದ್ರೆ ಪುಷ್ಪಕ್ ಸರ್ ನನ್ನ ಮೇಲೆ ನಂಬಿಕೆ ಇಟ್ಟು ನಿಮ್ ಜವಾಬ್ದಾರಿನ ನನಗೆ ವಹಿಸಿದ್ದಾರೆ. ಅದನ್ನ ಕಳ್ಕೊಳಂಗಾಗಲ್ವಾ? ಆದ್ರೂ ಎಲ್ಲ ಬೇಡ ನೋಡಿ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ ಏನಿಲ್ಲ. ನೀವು ಒಳ್ಳೇದ್ ಮಾಡಕ್ ಹೋಗಿ ಸ್ವಲ್ಪ ನಿಮಗೆ ಕಷ್ಟ ಆಗ್ತಿದೆ ಅಷ್ಟೇ. ಇಂಥ ಪರಿಸ್ಥಿತಿಯಲ್ಲಿ ನಾನು ನಿಮ್ಮನ್ನು ಕಾಪಾಡ್ತಿರೋದು ನನ್ನ ಧರ್ಮ, ನನ್ನ ಕರ್ತವ್ಯ. ದಯವಿಟ್ಟು ನಾನು ಇಲ್ಲಿಂದ ಹೋಗ್ಬಿಡ್ತೀನಿ. ನನಗೆ ಕಷ್ಟ ಕೊಡ್ತಿದ್ದೀರಾ ಅನ್ನೋದನ್ನೆಲ್ಲ ಮನಸ್ಸಿಂದ ತೆಗ್ದಾಕ್ಬಿಡಿ. ಸ್ವಲ್ಪ ದಿನ ಅಷ್ಟೇ,
ಪುಷ್ಪಕ್ ಸರ್ ನಿಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಒಳ್ಳೆ ಕಡೆ ಇರೋ ತರ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿವರೆಗೂ ನಿಮ್ ಮನ್ಸಿಗೆ ಬೇಜಾರಾದ್ರೂ ಪರವಾಗಿಲ್ಲ, ನೀವಿಲ್ಲೇ ಇರಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಇಲ್ಲ ಅಂದ್ರೆ ಪುಷ್ಪಕ್ ಸರ್ ಮತ್ತೆ ಇಷ್ಟೆಲ್ಲ ರಿಸ್ಕ್ ತಗೊಂಡಿದ್ದಕ್ಕೆ ಅರ್ಥನೇ ಇರಲ್ಲ. ನನ್ ಮೇಲೆ ಗೌರವ ಇದ್ರೆ ದಯವಿಟ್ಟು ಆತರ ಏನು ಮಾಡಕ್ ಹೋಗ್ಬೇಡಿ ಪ್ಲೀಸ್. ಏನ್ ವಿಷಯ? ಅದೇನು ಅಂತ ನನಗೂ ಗೊತ್ತಿಲ್ಲ. ಕರ್ಕೊಂಡ್ ಬಾ ಅಂತ ಹೇಳಿದಾಳೆ, ಕರ್ಕೊಂಡ್ ಬರ್ತಾ ಇದ್ದೀನಿ ಅಷ್ಟೇ. ಬಾ ಹೋಗಿ ಅವಳನ್ನ ಕೇಳೋಣ ಏನು ಅಂತ. ಸೌಪರ್ಣಿಕಾ, ಪುಷ್ಪಕ್, ನಿನಿಗೂ ಮೈನಾಗೂ ಏನ್ ಸಂಬಂಧ? ಮಾಮ್, ಯಾಕೆ ಹೀಗೆ ಕೇಳ್ತಿದ್ದೆ? ಕೇಳ್ದಷ್ಟು ಉತ್ತರ ಕೊಡು. ಅವಳಿಗೂ ನಿನಗೂ ಏನ್ ಸಂಬಂಧ? ಬರೀ ಬಾಸ್ ಎಂಪ್ಲಾಯ್ನಾ ಅಥವಾ? ಸೌಪರ್ಣಿಕಾ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಮೈನಾ ವಿಷಯ ಅವತ್ತೇ ಇತ್ಯರ್ಥ ಆಯ್ತು ತಾನೇ? ಪುಷ್ಪಕ್ಕೂ ಮೈನಾನ ಎಲ್ಲೋ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದಿದ್ದಾನೆ. ಇಷ್ಟಾದ್ರೂ ಏನೇನ್ ಪ್ರಾಬ್ಲಮ್ಮು? ಎಲ್ಲೋ ಬಿಟ್ಟು ಬಂದ ಅಂತ ನೀವ್ ಹೇಳ್ತಿದ್ದೀರಾ, ಆದ್ರೆ ಇವನೇನ್ ಮಾಡ್ತಿದ್ದಾನೆ ಗೊತ್ತಾ? ಅವಳಿಗೆ ಡ್ರೈವರ್ ಕೆಲಸ ಮಾಡ್ತಿದ್ದಾನೆ. ಅವಳು ಬಾಸ್ ತರ ಕಾರಲ್ಲಿ ಕೂತಿದ್ರೆ ಇವನು ಡ್ರೈವರ್ ತರ ಊರು ಸುತ್ತಿಸ್ತಾ ಇದ್ದಾನೆ. ಸೌಪರ್ಣಿಕಾ, ಯಾಕೆ ಎಲ್ಲಾನು ಹಳದಿ ಕಣ್ಣಲ್ಲೇ ನೋಡ್ತಾ ಇದ್ಯಾ ನೀನು? ಮೈನಾ ಏನೋ ಸ್ವಲ್ಪ ಹೆಲ್ಪ್ ಕೇಳಿರ್ತಾಳೆ, ಇವನು ಅವಳನ್ನ ಕರ್ಕೊಂಡು ಹೋಗಿರ್ತಾನೆ ಅಷ್ಟೇ. ಏನ್ ಹೆಲ್ಪು? ಏನು ಹೆಲ್ಪ್ ಇಲ್ಲ. ನನ್ಗ್ಯಾಕೋ ಇವನ ಮತ್ತೆ ಮೈನನ್ ಮಧ್ಯೆ ಏನೋ ಇದೆ ಅನ್ನಿಸ್ತಿದೆ. ಹೇಳು, ಆ ಹಳ್ಳಿ ಹುಡುಗಿ ಮೇಲೆ ನಿನಗೆ ಯಾಕೆ ಅಷ್ಟೊಂದು ಕಾಳಜಿ? ಮಾಮ್, ಹಾಗೆಲ್ಲ ಏನೂ ಇಲ್ಲ. ಏನು ಇಲ್ಲ ಅಂದ್ಮೇಲೆ ನೀನ್ ಯಾಕೆ ಅವಳು ಸೇವೆ ಮಾಡ್ತಿದ್ದೆ ಹೇಳು? ಮಾಮ್, ಇಷ್ಟೊಂದು ಕೇವಲವಾಗಿ ಬಾಯ್ ಮಾತಾಡ್ತೀನಿ. ಮುಚ್ಚೋ. ಇಲ್ಲ ಇಲ್ಲ, ಇವತ್ತೊಂದು ತೀರ್ಮಾನ ಆಗ್ಲೇಬೇಕು. ಆ ಹುಡುಗಿ ನಮ್ ಕಂಪ್ನಿನಲ್ಲಿ ಕೆಲಸ ಮಾಡಬಾರ್ದು ಅಷ್ಟೇ. ಮೈನಾ ಯಾಕೆ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡಬಾರ್ದು? ಅವಳು ಕಂಡ್ರೆ ನನಗೆ ಇಷ್ಟ ಇಲ್ಲ. ಸಾಕಾ? ಸೌಪರ್ಣಿಕಾ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಇಷ್ಟು ಸಣ್ಣ ವಿಷಯನ ಯಾಕಿಷ್ಟು ದೊಡ್ಡದ್ ಮಾಡ್ತಾ ಇದ್ಯಾ? ನೋಡಿ, ಇದು ನಿಮಗೆ ಸಣ್ಣ ವಿಷಯ ಇರಬಹುದು, ಆದ್ರೆ ಇದು ನನಗೆ ದೊಡ್ಡ ವಿಷಯ. ಅವಳು ನಮ್ ಕಂಪ್ನಿಲಿ ಕೆಲಸ ಮಾಡಬಾರ್ದು ಅಂದ್ರೆ ಮಾಡಬಾರ್ದು ಅಷ್ಟೇ. ಇದೇ ನಿಮ್ ಕೊನೆ ತೀರ್ಮಾನನಾ? ಹೌದು. ಹಾಗಾದ್ರೆ ನನ್ನ ತೀರ್ಮಾನನು ಕೇಳಿ. ಮೈನಾ ಈ ಕಂಪನಿಲಿ ಕೆಲಸ ಮಾಡಲ್ಲ ಅಂದ್ರೆ ನಾನು ಕೆಲಸ ಮಾಡಲ್ಲ.